ಸರ್ ನಮ್ಮ ಅಜ್ಜಿ ಹೆಸರು ಅಕ್ಕಮ್ಮ. ಅವ್ರ ಏಜ್ 70 ಇಯರ್ಸ್. ಅವ್ರಿಗೆ ಇರ್ತಾ ದರಿದ್ರ ಟೈಮ್ ಏನೋ ಗೊತ್ತಿಲ್ಲ, ನಮ್ಮ ಅಜ್ಜಿಗೆ ಇರ್ತಾ ಅದು ಕ್ಯಾನ್ಸರ್ ಸೆಲ್ ಅಟ್ಯಾಕ್ ಆಯಿತು ಮೌತಲ್ಲಿ. ಲೆಫ್ಟ್ ಬಕಲ್ ಮ್ಯೂಕೋಸಾ ಕಾರ್ಕೋನೋಮಿಯಾ ಆ ಕ್ಯಾನ್ಸರ್ ಸೆಲ್ ಬಂದಿತ್ತು. ಎಲ್ಲ ಡಾಕ್ಟರ್ಸ್ ಇಲ್ಲಿ ಆಂಕಾಲಜಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆಗಿನ ವಿಮ್ಸ್ ಡಿಪಾರ್ಟ್ಮೆಂಟಲ್ಲಿ ಆಂಕಾಲಜಿ ಫುಲ್ಲು ಡಿಲೇ. ಇವತ್ತು ಅವರು ಎ ಯೂನಿಟ್ ಇರುತ್ತೆ, ಬಿ ಯೂನಿಟ್ ಇರುತ್ತೆ, ಸಿ ಯೂನಿಟ್ ಇರುತ್ತೆ. ಆ ಯೂನಿಟಲ್ಲಿ ಬಂದು ತೋರಿಸಿದಾಗ ಅವರೊಂದು ಬ್ಲಡ್ ರಿಪೋರ್ಟ್ಸು ಸ್ಕ್ಯಾನಿಂಗ್ ಎಲ್ಲ ಬರೆದು ಕೊಡ್ತಾರೆ. ಅದೆಲ್ಲ ನೋಡಿದ ಮೇಲೆ ಮತ್ತೆ ಒಂದು ವೀಕ್ ವೇಟ್ ಮಾಡಬೇಕು. ಒಂದು ವೀಕ್ ವೇಟ್ ಮಾಡಿದ ಮೇಲೆ ನೆಕ್ಸ್ಟ್ ವೀಕ್ ಬಂದು ಅದು ತೋರಿಸ್ಬೇಕು. ಅಷ್ಟೊತ್ತೊಳಗೆ ಅಲ್ಲಿ ಕ್ಯಾನ್ಸರ್ ಸೆಲ್ ಗ್ರೋ ಆಗಿಬಿಡುತ್ತೆ. ಕ್ಯಾನ್ಸರ್ ಸೆಲ್ ಇವಾಗ ಫಸ್ಟ್ ಸ್ಟೇಜಲ್ಲಿ ಇರೋದು, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಹಂಗೆ ಇನ್ಕ್ರೀಸ್ ಹಾಕ್ಕೊಂತ ಹೋಗ್ತೈತೆ. ಅಲ್ಲಿ ಮೇನ್ ಪ್ರೈಮರಿ ಥಿಂಗ್ ಅಲ್ಲಿ ಆಂಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಚೆಕ್ ಅಂತ ಒಂದು ವೇಳೆ ಇವಾಗ ENT ಅವ್ರಿಗೆ ಡೌಟ್ ಇದ್ರೇ ಅಲ್ಲ ಅವ್ರು ಆಂಕಾಲಜಿ ಕಳಿಸೋದು. ಫಸ್ಟು ಬಯೋಪ್ಸಿ ಟೆಸ್ಟ್ ಮಾಡಿಸಿ ಅದು ವಾಟ್ ಟೈಪ್ ಆಫ್ ಪಿಂಪಲ್, ಅದು ಎಂಥ ಪಿಂಪಲ್ ಅಂತೇಳಿ ಫಸ್ಟ್ ಅವ್ರು ಗುರ್ತು ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ರೆಮಿಡಿ ಫಾಲೋ ಮಾಡಾರಂದ್ರಾಗಿನ ಸಣ್ಣಗಿದ್ದಾಗನೇ ಅದು ಕ್ಲಿಯರ್ ಆಗಿಬಿಡ್ತೈತೆ. ಸಣ್ಣಗಿದ್ದಾಗ ಅದು ವ್ಯಾನಿಷ್ ಆಗಿಬಿಡ್ತೈತೆ. ಅವ್ರು ಹಂಗೆ ಮಾಡಲ್ಲ. ಎಲ್ಲ ಬ್ಲಡ್ ಟೆಸ್ಟ್ ಫುಲ್ಲು ಲೆಕ್ಕಿಲ್ದಷ್ಟು ಬ್ಲಡ್ ಟೆಸ್ಟ್ ಫುಲ್ ರಕ್ತ ಕಿತ್ತುತ್ತಾರೆ. ಲಾಸ್ಟಿಗೆ ಬಾಡಿಯಲ್ಲಿ ಒಂದು ರಕ್ತ ಕೂಡ ಇರೋಕ್ಕಿಲ್ಲ. ನರ್ವ್ಸ್ ಎಲ್ಲ ಬ್ಲಾಕ್ ಆಗಿರ್ತವೆ. ಅಂಥ ಪರಿ ರಕ್ತ ಕಿತ್ತು ಎಲ್ಲ ಬಿಲ್ಲಿಂಗ್ ಮಾಡಿಸಿ ಎಲ್ಲ ಮೆಡಿಸಿನ್ಸ್, ಎಲ್ಲ ಸರ್ಜಿಕಲ್ ಐಟಮ್ಸ್ ಎಲ್ಲ ಹೊರಗೆ ಬರೆದುಕೊಟ್ಟಿದ್ದಾರೆ. ಎಲ್ಲ ಸರ್ಜಿಕಲ್ ಐಟಮ್ಸ್ಗೆ 15,000 rupees ಆಗೈತೆ ಕಾಸ್ಟ್. 15,000 rupees. ಮೆಡಿಸಿನ್ಸ್ ಎಲ್ಲ ಕಾಸ್ಟ್ಲಿ. ಇರ್ತಾ ಅಟ್ ದಿ ಪೀಕ್ ಟೈಮ್ ಆಫ್ ದಿ ಮೂಮೆಂಟ್ ನೈಟು 12:30-12:45 ಟೈಮಿಗೆ ಅವರು ಈ ಇಂಜೆಕ್ಷನ್ ಹಾಕ್ಬೇಕಪ್ಪ, ನಿಮ್ಮ ಅಜ್ಜಿಗೆ ಹಾರ್ಟ್ ಬೀಟ್ ಇರ್ತಾ ಹೈ ಹೋಗಕತ್ತೈತೆ, ಆ ಇಂಜೆಕ್ಷನ್ ನಾನು ಹೋಗಿ ಕೇಳ್ತೀನಿ, ಅವ್ರು ಇಲ್ಲಾಂದ್ರಾಗಿನ ಹೋಗಿ ತೊಗೊಂಬರ್ಬೇಕಂದ್ರು. ಸರಿ ಡಾಕ್ಟರ್, ಏನೋ ಒಂದು ಜಲ್ದಿ ಮಾಡಿ, ಇಲ್ಲಾಂದ್ರಾಗಿನ ಹೇಳ್ರಿ ನಾವು ಹೊರಗೆ ಹೋಗಿ ತರ್ತೀವಿ ಅಂತೇಳಿ ನೈಟ್ 12:45 1 o'clock ಟೈಮಿಗೆ ಹೊರಗೆ ಹೋಗಿ ಇಡೀ ಬಳ್ಳಾರಿ ಕೊಳಗಲ್ ರೋಡ್, ದುರ್ಗಮ್ಮ ಗುಡಿ, ಗಾಂಧಿನಗರ್, ರಾಯಲ್ ಸರ್ಕಲ್, ಅನಂತಪುರ ರೋಡ್, DC ರೆಸಿಡೆನ್ಸ್ ಬಗ್ಲಿಗೆ ಬಂಡಿಮೋಟ್, ಎಲ್ಲೆಲ್ಲಿ 24 hours ಮೆಡಿಕಲ್ ಸ್ಟೋರ್ ಐತೆ. ನಾನು ಬಳ್ಳಾರಿ ಲೋಕಲ್ ಸರ್. ನನ್ನ ಹೆಸರು ಕನಕಪುರೇಂದ್ರ ವಿಜೇಂದ್ರ ಕುಮಾರ್. ಎಲ್ಲ ಕಡೆ ಹುಡುಕೀನಿ, ಎಲ್ಲಿ ಸಿಕ್ಕಿಲ್ಲ. ಲಾಸ್ಟಿಗೆ ನೋಡಿದ್ರಾಗಿನ ಇಲ್ಲೇ ಬಳ್ಳಾರಿ ಎಮರ್ಜೆನ್ಸಿ ಕಾಜುಯಾಲಿಟಿಯಲ್ಲಿ ಹೋಗಿ ಭಿಕ್ಷೆ ಬೇಡ್ದ್ರಾಗಿನ 2 ಆ್ಯಂಪಲ್ಸ್ ಆಮ್ರೋಡಾನ್ ಇಂಜೆಕ್ಷನ್ ಕೊಟ್ಟರು, ಮತ್ತು RICU ಅಲ್ಲೇ ಕೊಟ್ಟರು. ನೋಡಿದ್ರೆ ಇಲ್ಲೇ ಇತ್ತು. ಅವ್ರು ನೋಡಿದ್ರಾಗಿನ ನಾವು ಕೇಳಿವಪ್ಪ, ಇಲ್ಲ ಹೋಗಿ ಹೊರಗೆ ತಗೊಂಬ ಅಂತಂದರು. ಅಲ್ಲಿ ಎಷ್ಟು ಡಿಲೇ ಮಾಡಿದ್ರು. ಅವ್ರ ಡಿಲೇಯಿಂದನೇ ಇಲ್ಲ ಈ ಥರ ಎಲ್ಲ ಆಗ್ತಿರೋದು. ಇಲ್ಲಿರೋ ಬ್ರದರ್ಸು, ಇಲ್ಲಿರೋ ಸಿಸ್ಟರ್ಸು ಫುಲ್ ನೆಗ್ಲಿಜೆನ್ಸ್. ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆದ್ರಾಗಿನ ಏನಂತಾರೆ, ನಿಮ್ಮ ಡಾಕ್ಟರ್ ಬರ್ತಾರೆ, ವೇಟ್ ಮಾಡು. ಏನು ಬೇರೆಯವ್ರ ಡಾಕ್ಟರ್ ಅಲ್ಲ, ಅವ್ರ ಬ್ರದರ್ಸ್ ಏನು ಓದಿರೋಕ್ಕಿಲ್ಲ, ಅವ್ರ ಮೆಡಿಕಲ್ ಅಲ್ಲ. ಏನಂದ್ರಾಗಿನ ನಾವು ಹೇಳ್ಬೇಕಂತ ಅವ್ರಿಗೆ ಏನು ಮೆಡಿಸಿನ್ ಕೊಡಬೇಕು, ಏನು ಇಂಜೆಕ್ಷನ್ ಕೊಡಬೇಕು ನಾವು ಹೇಳ್ದ್ರಾಗಿನ ಅವ್ರು ಮರ್ತೋದ್ರಾಗಿನ ಇಲ್ಲ 10 ರೂಪಾಯಿ ಚೀಟಿ ಕೊಟ್ಟು ಇದು ಮನೋವೈದ್ಯ ತೋರಿಸ್ಕೋಬೋದಲ್ಲ. ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ ಕೂಡ ಐತೆ ನಮ್ಮ ಬಳ್ಳಾರಿ ವಿಮ್ಸ್ ಅಲ್ಲಿ, ಅದುಗಳು ಹೋಗಿ ತೋರಿಸ್ಕೋಬೋದಲ್ಲ. ಅವ್ರು ಮತ್ತೆ ಮರ್ಪೈತಂತೆ, ನಾವು ಗುರ್ತು ಮಾಡ್ಬೇಕಂತೆ. ಇವಾಗ ನಾವು ಸ್ವಲ್ಪ ಓದಿರ್ತೀವಿ, ವಿ ಆರ್ ಸ್ಟಡೀಡ್, ವಿ ವಿಲ್ ಎಕ್ಸ್ಪ್ಲೇನ್. ಆ ಹೆಸರುಗಳು ಗೊತ್ತಾಗ್ತೈತೆ. ಅಲ್ಲಿ ಜನ ಓದಿಲ್ದವ್ರು, ವಿಲೇಜ್ ಪೀಪಲ್, ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಎಷ್ಟು ಡೋಸೇಜ್ ಕೊಡ್ತಾರೆ, ಎಷ್ಟು mg ಕೊಡ್ತಾರೆ, ಅವ್ರಿಗೆಲ್ಲ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ಆಪರೇಷನ್ ಬ್ಲಾಕ್ ನೋಡಕ್ ಬಿಲ್ಡಿಂಗ್ ಎಲ್ಲ ಚೆನ್ನಾಗೈತೆ, ವೆಂಟಿಲೇಷನ್ ಚೆನ್ನಾಗೈತೆ, AC ಚೆನ್ನಾಗೈತೆ, ಲೈಟ್ ಎಲ್ಲ ಚೆನ್ನಾಗೈತೆ. RICU ಅಲ್ಲಿ ಇದ್ದಾಗ ಅಬ್ಸರ್ವೇಷನ್ ಆಗ ಎಲ್ಲ ಚೆನ್ನಾಗೈತೆ ಅಂತೇಳಿ ಅವ್ರು SICU ಶಿಫ್ಟ್ ಮಾಡ್ತಾರ. ಇಲ್ಲಿ SICU ಅಲ್ಲಿ ಬ್ರದರ್ ಸಿಸ್ಟರ್ಸ್ ಫುಲ್ ನೆಗ್ಲಿಜೆನ್ಸ್. ಮೆಡಿಸಿನ್ಸ್ ಎಲ್ಲ ಹೊರಗೆ ಬರ್ಕೊಡೋರು. ಏನಿಲ್ಲ ಅಂದರೆ ಸರ್ಜಿಕಲ್ ಐಟಮ್ಸ್ಗೆ 15,000 ಆಯಿತು. ಟ್ಯಾಬ್ಲೆಟ್ಸ್, ಕಫ ರಿಲೇಟೆಡ್ ಟ್ಯಾಬ್ಲೆಟ್ಸ್ ಬರ್ಕೊಡ್ತಾರೆ, ಹಾರ್ಟ್ ರಿಲೇಟೆಡ್ ಟ್ಯಾಬ್ಲೆಟ್ಸ್ ಬರ್ಕೊಡ್ತಾರೆ. ಅವೆಲ್ಲ ಎಷ್ಟು ಕಾಸ್ಟ್ಲಿ ಇರ್ತಾವೆ ಅಂದ್ರಾಗಿನ ಒಂದೊಂದು ಟ್ಯಾಬ್ಲೆಟ್ 500 rupees. ಇಲ್ಲಪ್ಪ, ಇಲ್ಲಿ ನಮ್ಮ ಹತ್ರ ಸ್ಟಾಕ್ ಇಲ್ಲ ವಿಮ್ಸಲ್ಲಿ. ರೊಕ್ಕ ಎಲ್ಲ ಬರ್ತಾವ, ಗೌರ್ಮೆಂಟ್ ಎಲ್ಲ ಇದು ಸ್ಯಾಂಕ್ಷನ್ ಆಗಿರ್ತೈತೆ ಅಮೌಂಟ್. ಇವ್ರಿಲ್ಲ, ನಮ್ಮ ಹತ್ರ ಸ್ಟಾಕ್ ಇಲ್ಲ. ಹೋಗಿ ತಗೊಂಬರ್ರಿ, ಹೊರಗೆ ಹೋಗಿ ತಗೊಂಬರ್ರಿ. ಒಂದ್ ವೇಳೆ ಬ್ಲಡ್ ಟೆಸ್ಟ್ ಹೇಳಾರ ಅಂದ್ರಾಗಿನ ರೇಣುಕಾ ಲ್ಯಾಬ್ಗೆ ಹೋಗ್ರಿ ಅಂತಾರ. ಹೊರಗೆ ಹೋಗಿ ಬ್ಲಡ್, ಇಲ್ಲಿ ಲೇಟ್ ಆಗ್ತೈತಪ್ಪ ಬರಕ ಬ್ಲಡ್ ರಿಪೋರ್ಟ್ಸು, ಹೊರಗೆ ಹೋಗಿ ಇದು ಮಾಡ್ರಿ ಅಂತಾರ. ನಮ್ಮ ಆಂಟಿ ಭಾಗ್ಯ ಆಂಟಿ ಅಂತೇಳಿ ಇದಾರ, ರಾಣಿ ಲಕ್ಷ್ಮೀಬಾಯಿ ಟ್ರಸ್ಟ್, ಮತ್ತೆ ರಾಮಾಂಜನೇಯ ಸರ್ ಅಂತಿದಾರ. ಅವ್ರು ಒಂದು ಮಾತಾಡಿಲ್ಲ ಅಂದ್ರಾಗಿನ ಇವ್ರು ಹೆಂಗ್ ಬೇಕಾದ್ರೆ ಹಂಗೆ ಮಾತಾಡ್ತಾರೆ ನಮ್ಮ ಮೇಲೆ. ಅವ್ರು ಬಂದು ಮಾತಾಡಿಲ್ಲ ಅಂದ್ರಾಗಿನ ಟ್ರೀಟ್ಮೆಂಟೇ ಸರಿಯಾಗಿ ಮಾಡಲ್ಲ. ನನ್ನ ಹೆಸರು ಕನಕಪುರೇಂದ್ರ ವಿಜೇಂದ್ರ ಕುಮಾರ್.